ಸ್ನೇಹಿತರೆ. ನನ್ನ ಹೆಸರು AC ಚೆನ್ನಪ್ಪ ಅಂತೇಳಿ, ಒಬ್ಬ ನಿವೃತ್ತ ಶಿಕ್ಷಕರ ಬಡಾವಣೆ ಮದ್ದೂರು. ಸ್ನೇಹಿತರೆ, ನಾನು ವಾಸ ಮಾಡ್ತಿರೋ ಜಾಗ ಇದು ಕೊಲ್ಲಿ ಸರ್ಕಲ್ನಿಂದ ಪ್ರತಿನಿತ್ಯ ನಾನು ವಾಕ್ ಮಾಡ್ತೀನಿ. ಬೆಳಗಿನ ವಾಯುವಿಹಾರ. ನನಗೀಗ 63 ವರ್ಷ ವಯಸ್ಸು. ನಾನು ಒಂದು ಒಂದು ಶಾಲೆಯಲ್ಲಿ, ಅಂದರೆ SM ಕೃಷ್ಣಾಜಿ ಅವರ ಶಾಲೆಯಲ್ಲಿ ಶಿಕ್ಷಕನಾಗಿ ನಿವೃತ್ತಿ ಹೊಂದಿದ್ದೀನಿ ಸ್ನೇಹಿತರೆ. ಪ್ರತಿನಿತ್ಯ ಇಲ್ಲಿ ವಾಕ್ ಮಾಡ್ತಾಯಿದ್ದೀನಿ. ಆಗ ನನಗೆ ಒಂದು ಇಲ್ಲಿ ಫ್ರೆಂಡು ಸ್ನೇಹಿತರೆ, ಒಂದು ನಾಯಿ ನನ್ನ ಜೊತೆ ಬರುತ್ತೆ. ಇಲ್ಲಿ ವಾಕ್ ಮಾಡಿಕೊಂಡು ನನ್ನ ಕರ್ಕೊಂಡು ಹೋಗೋದು ಬರುತ್ತೆ. ಇನ್ನೊಂದು ಅರ್ಧ ಕಿಲೋಮೀಟ್ರ್ ನಾನು ವಾಕ್ ಹೋಗ್ತೀನಿ, ಅಲ್ಲಿವರೆಗೆ ಕಂಪ್ನಿ. ಆಮೇಲೆ ಆ ಕಡೆಯಿಂದ ಮತ್ತೆ ನನಗೆ ಇಲ್ಲಿ ಕೊಲ್ಲಿ ಸರ್ಕಲ್ವರೆಗೆ ಇದು ಪ್ರತಿನಿತ್ಯ ನನಗೆ ಕಂಪ್ನಿ ಕೊಡುತ್ತೆ. ಇದ್ರ ಕತೆ ಸಾಕಷ್ಟು ಸಲ ಹೇಳಿದ್ದೀನಿ ಸ್ನೇಹಿತರೆ. ಏನು ಒಂದು ದಿವಸ ಯಾರೋ ಮಾಡಿ ಏನು ಮಾಡಿದ್ದಾರೆ, ಕಣ್ಣು ಗುಡ್ಡ ಕಿತ್ಕೊ ಬಂದುಬಿಟ್ಟಿತ್ತು. ಒಂದು ಕಣ್ಣು ಇಲ್ಲ ಸ್ನೇಹಿತರೆ. ಇದರ ಒಂದು ಕಣ್ಣಲ್ಲಿ ಇದು ಜೀವನ ಮಾಡ್ತಾಯಿದೆ. ಆಮೇಲೆ ಯಾರೂ ಕರ್ಕೊಂಡೋಗಿ ಅದನ್ನು ಆಸ್ಪತ್ರೆಗೆ ಇದು ಮಾಡಿ ಏನು ಸೇರಿಸಿ ಏನು ವಾಸಿ ಆಗಲಿಲ್ಲ ಸ್ನೇಹಿತರೆ. ತನಗೆ ತಾನೇ ಆಗಿರ್ತಕ್ಕಂತಹ ಕಣ್ಣು ವಾಸಿ ಆಗಿದೆ. ಆದರೆ ಈ ಒಂಟಿ ಕಣ್ಣಲ್ಲಿ ಇದು ಜೀವನ ಮಾಡ್ತಾಯಿದೆ. ಏನೋ ಯಾರೋ ಒಬ್ಬರು ಗೌಡ್ರು ಒಂದು ಮಾತು ಹೇಳಿದ್ರು, ಐಬು ಅಂತ. ಕಣ್ಣು ಹೋಗಿರೋದಕ್ಕೆ ಇದಕ್ಕೆ ಐಬು ಅಂತೇಳಿ. ಇದು ಯಾವುದೇ ಗಂಡು ನಾಯಿ ಇದು ಹೆಣ್ಣಾಯಿ. ಐಬಾದಂಥ ನಾಯಿಗಳಿಗೆ ಗಂಡು ನಾಯಿಗಳು ಸಹವಾಸ ಮಾಡಲ್ಲ ಅಂತ ಹೇಳ್ತಾಯಿದ್ರು. ನನಗೆ ಆಶ್ಚರ್ಯ ಆಯಿತು. ನೋಡಿ ಎಷ್ಟು ಚೆನ್ನಾಗಿದೆ ನಾಯಿ, ಒಳ್ಳೆ ಸಾಕು ನಾಯಿ ಇದ್ದಂಗಿದೆ ಸ್ನೇಹಿತರೆ. ನಾನು ಸಾಕೊಂಡಿರೋ ನಾಯಿ ಇದಲ್ಲ, ನಾನು ಸಾಕಿದ ನಾಯಿ ಇದಲ್ಲ. ಏನೋ ಹೀಗೆ ಅಚಾನಕ್ಕಾಗಿ ಪರಿಚಯ ಆಗಿ ದಿನವೂ ನನ್ನ ಹತ್ರ ಬರ್ತಿತ್ತು. ನಾನೊಂದು ಬಿಸ್ಕೆಟ್ ಹಾಕೋದು ನನ್ನ ಧರ್ಮ. ಒಂದು ಬಿಸ್ಕೆಟ್ ಪ್ಯಾಕೆಟ್ ತೆಗೆದು ಹಾಕೊಟ್ಬಿಟ್ಟು ಹೋಗ್ತೀನಿ. ಅದೇ ಮನೆಗೆ ತನಗೆ ತಾನೇ ಅದು ಇದು ಇಲ್ಲೆಲ್ಲೋ ಒಂದು ಡಾಬಾದಲ್ಲೋ ಎಲ್ಲೋ ಅಂತ ವೃತ್ತಿ ಜೀವನ ಮಾಡ್ತಾಯಿದೆ ಸ್ನೇಹಿತರೆ. ಹೊಟ್ಟೆಪಾಡಿನ ಜೀವನ ಮಾಡ್ತಾಯಿದೆ. ಆದರೆ ಈ ಕತೆ ಕೇಳಿ ನನಗೆ ಭಾಳ ಬೇಜಾರಾಯಿತು. ನೋಡಿ, ಐಬು ಅನ್ನೋದು ಮನುಷ್ಯನಿಗೆ, ಈಗ ಮನುಷ್ಯರಲ್ಲೂ ಕೂಡ ಇದು ಸಾಮಾನ್ಯ. ಏನು ಚೆನ್ನಾಗಿರುವಂಥದ್ದನ್ನು ಮಾತ್ರ ಎಲ್ಲ ಆಯ್ಕೆ ಮಾಡ್ಕೊಳ್ಳುವಂಥದ್ದು. ಏನಾದ್ರು ಒಂದು ಸ್ವಲ್ಪ ನ್ಯೂನತೆ ಇರುವಂಥವ್ರನ್ನ ಸಮಾಜ ಗುರುತಿಸಲಾರದು. ಅಂದರೆ ಅಂಗವಿಕಲರು, ಹೀನರು ಅಂತ ಹೇಳ್ಬೋದು. ಅವ್ರನ್ನ ವಿಕಲಾಂಗರು ಅಂತ ಕರೀತಾರೆ. ನೋಡಿ, ಈ ಥರ ನಿಜವಾಗ್ಲೂ ನನಗೆ ಭಾಳ ಬೇಸರ ಆಯಿತು. ಈ ಪ್ರಾಣಿಗಳಲ್ಲೂ ಈ ಥರ ಇದೆಯೇ? ಮೂಕ ಪ್ರಾಣಿಗಳು ಇವು. ಮನುಷ್ಯರಲ್ಲಿ ಅದು ಇರೋದು ಸತ್ಯ ಬಿಡಿ. ಎಲ್ಲ ಆಯ್ಕೆಗಳು ಚೆನ್ನಾಗಿದ್ದರೆ ಮಾತ್ರ ಆಯ್ಕೆ ಮಾಡ್ತಾರೆ. ಇನ್ನು ಪಾಪ ಕೈಯೋ ಕಾಲು ಇಲ್ಲದೇ ಇರೋರನ್ನ ಸಮಾಜ ಗುರುತಿಸೋದು ಅಷ್ಟು ಇದಾಗಿ ಗುರುತಿಸಲಾರದು ಸ್ನೇಹಿತರೆ. ಇದು ಏನು ನಮ್ಮ ಒಂದು ಸಮಾಜ ಅಂಥವ್ರನ್ನು ಗುರುತಿಸಬೇಕು, ಅಂಥವ್ರಿಗೆ ಸಹಕಾರ ನೀಡಬೇಕು, ಅಂಥವ್ರನ್ನು ಮುಖ್ಯವಾಹಿನಿಗೆ ತರಬೇಕು ಅಂಥೇಳಿ ಮೀಸಲಾತಿಯನ್ನು ಕೊಡ್ತಾ ಇರೋದು ಸತ್ಯ. ಏನು ಅಂಗವಿಕಲರಿಗೆ ಮೀಸಲಾತಿ ಕೊಡ್ತಾ ಇರೋದು ಸತ್ಯ. ಆದರೆ ಎಷ್ಟೋ ಜನ ಅಂಗವಿಕಲ ಕಲಾವಿದರು ಆ ರಸ್ತೆ ಬದಿಯಲ್ಲಿ ಕೂತ್ಕೊಂಡು ಹಾಡು ಹೇಳ್ತಕ್ಕಂಥದ್ದನ್ನು ನಾನು ನೋಡಿದ್ದೀನಿ. ಅವ್ರಿಗೆ ಸರ್ಕಾರದಿಂದ ಸರಿಯಾದ ಸವಲತ್ತು ಸಿಗ್ತಾ ಇಲ್ಲ ಸ್ನೇಹಿತರೆ. ನಾನು ಮೊನ್ನೆ ತಾನೇ ಒಂದು ರಾಮ ಮಂದಿರ ಪಾರ್ಕ್ ಅಂತ ಬರುತ್ತೆ, ಅಲ್ಲಿ ಒಂದಿಬ್ಬರು ಅಂಧ ಕಲಾವಿದರು ಹಾಡು ಹೇಳ್ತಾಯಿದ್ರು. ಅದನ್ನು ವಿಡಿಯೋ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ಚೆನ್ನಪ್ಪ AC ಅಂತ ಆ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿದ್ದೀನಿ ಸ್ನೇಹಿತರೆ. ಏನು
ಅಂಗಹೀನರು ಇದೇನಿದ್ದಾರೆ ಅವರನ್ನು ಕಾಪಾಡ್ತಕ್ಕಂಥದ್ದು ಸರ್ಕಾರದ ಒಂದು ಧರ್ಮ. ಸಮಾಜ ಕೂಡ ನಿಷ್ಠೂರವಾಗಿ ಅವ್ರನ್ನ ನಡೆಸ್ಕೊಳ್ಳೋದು ತಪ್ಪು ಅಂತ ನನ್ನ ಒಂದು ಭಾವನೆ ಸ್ನೇಹಿತರೆ. ಏನು ಒಂದು ಸಮಾಜ, ಅದರಲ್ಲಿ ಏನು ಉಳ್ಳವರು ಮತ್ತು ಇಲ್ಲದವರು ಇವರ ನಡುವಿನ ಅಂತರ ಕಮ್ಮಿ ಆಗಬೇಕು ಅಂತೇಳಿ 1975ರಲ್ಲೇ ರಾಷ್ಟ್ರಕವಿ, ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದ್ದಾರೆ ಸ್ನೇಹಿತರೆ. ಅದು 50 ವರ್ಷ ಸಂದರೂ ಇಂದಿಗೂ ಕೂಡ ಅದು ಹಾಗೆ ಉಳಿತಾ ಇದೆ. ಅದಾನಿ ಅಂಬಾನಿ ಇಡೀ ನಮ್ಮ ದೇಶಕ್ಕೆ ಅವರು ನಮ್ಮ ದೇಶದಲ್ಲೇ ಶ್ರೀಮಂತರಂತೆ. ಆದರೆ ಬಡ ಜನ ಯಾಕಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಈ ಅಂತರ ಕಮ್ಮಿ ಆಗಬೇಕು. ಸೊ ಹಾಗಾಗಿ ಈ ಅಂಗಹೀನರು ಇರುವಂಥವ್ರನ್ನ ಸಮಾಜ ಗುರುತಿಸಿ ಅವ್ರಿಗೆ ಒಳ್ಳೆಯ ಅನುಕೂಲಗಳನ್ನು ಕೊಡಬೇಕಾದದ್ದು ನಮ್ಮ ಒಂದು ಸಮಾಜದ, ಸರ್ಕಾರದ ಧರ್ಮ. ಸಮಾಜದಲ್ಲೂ ಕೂಡ ಸಾರ್ವಜನಿಕರು ಕೂಡ ಅವ್ರಿಗೆ ಭಾಳಷ್ಟು ಸಹಕಾರ ನೀಡಬೇಕು, ಅವರನ್ನು ನಿಷ್ಠೂರವಾಗಿ ನೋಡಬಾರ್ದು ಅನ್ನೋದು ನನ್ನ ಒಂದು ಏನು ಮನದಾಳದ ಮಾತು ಸ್ನೇಹಿತರೆ. ನಾನೀಗ ನಿಂತಿರುವಂಥ ಜಾಗ ಕೋಡಿಹಳ್ಳಿ ಅಂತ ಊರಿದು. ನಮ್ಮ ಸೋಮನಹಳ್ಳಿಗೆ ಪಕ್ಕದಲ್ಲೇ ಇರ್ತಕ್ಕಂಥ ಊರು. ನಾನು ಪ್ರತಿನಿತ್ಯ ಇಲ್ಲಿ ಒಂದು ವಾಯುವಿಹಾರವನ್ನು ಮಾಡ್ತಾ ಇರ್ತೀನಿ. ಆಗ ನನ್ನ ಜೊತೆ ಈ ಸಂಗಾತಿ ನಾಯಿ ಪ್ರತಿನಿತ್ಯ ನನ್ನನ್ನು ಫಾಲೋ ಮಾಡ್ತದೆ ಸ್ನೇಹಿತರೆ. ನಾನು ಸಾಕೊಂಡಿರೋ ನಾಯಿ ಇದೆಲ್ಲ. ದಯಮಾಡಿ ಪ್ರಾಣಿಗಳನ್ನು ನಾನು KSRTC ಬಸ್ಗಳ ಹಿಂಭಾಗ ನೋಡಿದೆ. ಪ್ರಾಣಿಗಳ ಮೇಲೆ ಕರುಣೆ ಇರಲಿ, ದಯೆ ಇರಲಿ ಅಂತ ಅನ್ನೋದು ಈಗ ಇತ್ತೀಚೆಗೆ ಬೋರ್ಡ್ ಹಾಕ್ತಾವ್ರೆ. ಅದೆಷ್ಟು ಜನ ಇದನ್ನು ಪಾಲನೆ ಮಾಡ್ತಾರೋ ಗೊತ್ತಿಲ್ಲ. ಪ್ರಾಣಿಗಳನ್ನು ಪ್ರಾಣಿ ದಯಾ ಸಂಘ ಅಂತಲೇ ಒಂದು ಭಾಳಷ್ಟು ಇದಿದೆ, ಯಾರೂ ಏನು ಮಾಡೋದಿಲ್ಲ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಸ್ನೇಹಿತರೆ.